45 ಅನ್ನುವಂತಹ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾದ ಸ್ಕ್ರೀನ್ ಮೇಲೆ ಉಪೇಂದ್ರ ಭಾರಿ ನಟನೆ ಮಾಡಿದ್ರಲ್ಲ, ಶಿವಣ್ಣ 16 ವೇಷದಲ್ಲಿ ಕಾಣಿಸಿಕೊಂಡಿದ್ರಲ್ಲ, ಆ ಸಿನಿಮಾ ಸೋತ್ ಹೋಯ್ತಂತೆ. ಅದಕ್ಕೆ ಕಾರಣವನ್ನು ನಿರ್ಮಾಪಕರೇ ಬಿಚ್ಚಿಟ್ಟಿದ್ದಾರೆ, ಕೇಳಿ. 45 ಸಿನಿಮಾ ಸೋಲಿನ ಕಾರಣ ಬಿಚ್ಚಿಟ್ಟ ನಿರ್ಮಾಪಕ. ಮೊದಲ 3 ದಿನ ಜೋರಿತ್ತು, ಆಮೇಲೆ ಮಕಾಡೆ ಮಲಗ್ತು. ಪೈರಸಿ ಮಾಡಿ ಕೆಡಿಸಿಬಿಟ್ರು, ನಮ್ಮನ್ನ ಸೋಲಿಸಿಬಿಟ್ರು ಅಂಥೇಳಿ ನಿರ್ಮಾಪಕ ಖೇದವನ್ನ ವ್ಯಕ್ತಪಡಿಸಿದ್ದಾರೆ. ಕಾಣದ ಕೈವಾಡ ನಮ್ಮ ಸಿನಿಮಾನ ಸೋಲಿಸಿಬಿಡ್ತು. ಉಪೇಂದ್ರ, ಶಿವಣ್ಣ, ರಾಜ್ಬಿ ನಟನೆಯ 45 ಅಂದರೆ 45 ಸಿನಿಮಾ ಮೊದಲ ವಾರದ 3 ದಿನ ಖುಷಿ, ಆಮೇಲೆ ದುಃಖ ಕೊಡ್ತು. ಸೋಲಿನ ತೀವ್ರತೆ ಹಂಚಿಕೊಂಡ ರಮೇಶ್ ರೆಡ್ಡಿ. ಒಂದು ಸಿನಿಮಾ, ಅದು ಕನ್ನಡ ಆಗಿರಲಿ, ಯಾವುದೇ ಭಾಷೆಯ ಸಿನಿಮಾ ಆಗಿರಲಿ, ಆ ಸಿನಿಮಾ ನೋಡೋದಕ್ಕೆ ಬರುವಂತಹ ಪ್ರತಿಯೊಬ್ಬ ಪ್ರೇಕ್ಷಕ ಆತನ ಮನಸ್ಸಲ್ಲೂ, ಆತನ ಕಿವಿಗಳಲ್ಲೂ, ಆತನ ನಾಸಿಕದಲ್ಲೂ, ಆತನ ಮಸ್ತಿಷ್ಕದಲ್ಲೂ ಆ ಸಿನಿಮಾದ ಮೇಲೆ ವಿಪರೀತವಾದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾನೆ. ಈ ಸಿನಿಮಾ ಹಿಂಗಿರಬೇಕು, ಈ ಸಿನಿಮಾದ ಹೀರೋ ಹಿಂಗೆ ನಟನೆ ಮಾಡಬೇಕು, ಆತನ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ನಮಗೆ ಮನರಂಜನೆ ಕೊಡಬೇಕು, ನಾನಾ ತರಹದ ಎಕ್ಸ್ಪೆಕ್ಟೇಷನ್ ಬರುವಂತಹ ಆಡಿಯನ್ಸಿಗಿರುತ್ತೆ. ಈ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ರೀಚ್ ಮಾಡುವಂತಹ ಕೆಪಾಸಿಟಿ ಆ ಚಿತ್ರದ ಕಥೆಯಲ್ಲಿರಬೇಕು, ಆ ಚಿತ್ರದ ಕಲಾವಿದನಲ್ಲಿರಬೇಕು. ಇದು ಯಾವುದೂ ಇಲ್ಲದಿದ್ದರೆ ಕೆಲವೊಮ್ಮೆ ಚಿತ್ರಗಳು ಸೋಲುತ್ತೆ. ಆದರೆ ಈ 45 ಸಿನಿಮಾ ಆ ಯಾವ ಕ್ವಾಲಿಟಿಯಲ್ಲೂ ಕೊರತೆ ಇತ್ತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇತ್ತೀಚೆಗಿನ ಜನ್ರೇಷನ್ಗೆ ರೀಚ್ ಆಗಬೇಕಲ್ಲ. ನೀವು ಏನನ್ನೋ ಹೇಳುತ್ತೀರಿ, ಅಲ್ಲಿ ಇನ್ನೇನೋ ಆಗ್ತಾ ಇರುತ್ತೆ, ನೋಡುವ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾನೆ, ಇದು ಏನು ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಕೆಲವೊಮ್ಮೆ ಚಿತ್ರಕಥೆಗಳು, ಆ ಚಿತ್ರದಲ್ಲಿರ್ತಕ್ಕಂತಹ ನಟರ ಆ್ಯಕ್ಟ್ಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಈ ಸಿನಿಮಾ ಸೋಲೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ನಿರ್ಮಾಪಕರು ಹೇಳ್ತಾರೆ, ಕಾಣದ ಕೈವಾಡ ಇದೆ, ಪೈರಸಿ ಮಾಡಲಾಗ್ತಾ ಇದೆ. ಮೊದಲ 3 ದಿನ ಜೋರಿತ್ತು, ಆಮೇಲೆ ಏಕಾಏಕಿ ಮಂಕಾಯಿತು, ಪೈರಸಿ ಮಾಡಿ ಕೆಡಿಸಿಬಿಟ್ರು, ನಮ್ಮನ್ನು ಸೋಲಿಸಿಬಿಟ್ರು, ಕಾಣದ ಕೈವಾಡ ಎಂದ 45 ಸಿನಿಮಾದ ನಿರ್ಮಾಪಕ ರಮೇಶ್ ರೆಡ್ಡಿ. ಉಪೇಂದ್ರ, ಶಿವಣ್ಣ, ರಾಜ್ಬಿ ನಟನೆಯ 45 ಸಿನಿಮಾ ಮೊದಲ ವಾರದ 3 ದಿನ ಖುಷಿ, ಆಮೇಲೆ ದುಃಖ ಕೊಡ್ತು. ಸೋಲಿನ ತೀವ್ರತೆಯನ್ನು ಹಂಚಿಕೊಂಡ ಚಿತ್ರದ ನಿರ್ಮಾಪಕ ರಮೇಶ್ ರೆಡ್ಡಿ. ಈ ಸಿನಿಮಾ ಹಿಂಗಿರಬೇಕು, ಈ ಸಿನಿಮಾದ ಹೀರೋ ಹಿಂಗೆ ನಟನೆ ಮಾಡಬೇಕು, ಆತನ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ನಮಗೆ ಮನರಂಜನೆ ಕೊಡಬೇಕು, ನಾನಾ ತರಹದ ಎಕ್ಸ್ಪೆಕ್ಟೇಷನ್ ಬರುವಂತಹ ಆಡಿಯನ್ಸಿಗಿರುತ್ತೆ. ಈ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ರೀಚ್ ಮಾಡುವಂತಹ ಕೆಪಾಸಿಟಿ ಆ ಚಿತ್ರದ ಕಥೆಯಲ್ಲಿರಬೇಕು, ಆ ಚಿತ್ರದ ಕಲಾವಿದನಲ್ಲಿರಬೇಕು. ಇದು ಯಾವುದೂ ಇಲ್ಲದಿದ್ದರೆ ಕೆಲವೊಮ್ಮೆ ಚಿತ್ರಗಳು ಸೋಲುತ್ತೆ. ಆದರೆ ಈ 45 ಸಿನಿಮಾ ಆ ಯಾವ ಕ್ವಾಲಿಟಿಯಲ್ಲೂ ಕೊರತೆ ಇತ್ತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇತ್ತೀಚೆಗಿನ ಜನ್ರೇಷನ್ಗೆ ರೀಚ್ ಆಗಬೇಕಲ್ಲ. ನೀವು ಏನನ್ನೋ ಹೇಳುತ್ತೀರಿ, ಅಲ್ಲಿ ಇನ್ನೇನೋ ಆಗ್ತಾ ಇರುತ್ತೆ, ನೋಡುವ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾನೆ, ಇದು ಏನು ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಕೆಲವೊಮ್ಮೆ ಚಿತ್ರಕಥೆಗಳು, ಆ ಚಿತ್ರದಲ್ಲಿರ್ತಕ್ಕಂತಹ ನಟರ ಆ್ಯಕ್ಟ್ಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಈ ಸಿನಿಮಾ ಸೋಲೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ನಿರ್ಮಾಪಕರು ಹೇಳ್ತಾರೆ, ಕಾಣದ ಕೈವಾಡ ಇದೆ, ಪೈರಸಿ ಮಾಡಲಾಗ್ತಾ ಇದೆ. ಮೊದಲ 3 ದಿನ ಜೋರಿತ್ತು, ಆಮೇಲೆ ಏಕಾಏಕಿ ಮಂಕಾಯಿತು, ಪೈರಸಿ ಮಾಡಿ ಕೆಡಿಸಿಬಿಟ್ರು, ನಮ್ಮನ್ನು ಸೋಲಿಸಿಬಿಟ್ರು, ಕಾಣದ ಕೈವಾಡ ಎಂದ 45 ಸಿನಿಮಾದ ನಿರ್ಮಾಪಕ ರಮೇಶ್ ರೆಡ್ಡಿ. ಉಪೇಂದ್ರ, ಶಿವಣ್ಣ, ರಾಜ್ಬಿ ನಟನೆಯ 45 ಸಿನಿಮಾ ಮೊದಲ ವಾರದ 3 ದಿನ ಖುಷಿ, ಆಮೇಲೆ ದುಃಖ ಕೊಡ್ತು. ಸೋಲಿನ ತೀವ್ರತೆಯನ್ನು ಹಂಚಿಕೊಂಡ ಚಿತ್ರದ ನಿರ್ಮಾಪಕ ರಮೇಶ್ ರೆಡ್ಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.